ಮಗ ತೋರ್ಸು. ಯಾಕೋ ಇವಾಗ ನೋಡೋ ಕ್ಯಾಂಡಿ ಬೆಳ್ಳಿ ಕಾಣಿಸ್ತಾನೆ. ಕಾರ್ ಹೆಸರು ಕೊಡೋದು. ಸನ್ರೈಸ್ ನೋಡೋಣ ಅಂದ್ರೆ ಸನ್ಸೆಟ್ ಕರ್ಕೊಂಡು ಹೋಗೋ ತರ ಇದಾರೆ ಬಾಯ್ಸ್. ಫಸ್ಟ್ ಬೆಂಚರ್ ಇಂದ ಲಾಸ್ಟ್ ಬೆಂಚರ್ ಬಂದಿರೋದು ನಾವು ಮೂವರು. ಜೋಡಿ ಬೆಟ್ಟ ಸ್ವಾಮಿ ದೇವಾಲಯ. ಜೋಡಿ ಎಲ್ಲ ಕಣ, ಅದು ಕೋಡಿಲೇ. ಕೋಡಿ ಕಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಿವ್ ಅವೇ ಇಟ್ಟಿರ್ತೀನಿ ನಿಮ್ಗೋಸ್ಕರ ನೋಡಿ. ಗಿವ್ ಅವೇ ಇಟ್ಟಿದ್ದಾರೆ ನಮ್ ಕೆರ್ಗೋಡಿ ಅವರು. ಬರ್ಬೋದು ಯಾರು ಬೇಕಾದ್ರು. ಭ್ರಮೆ. ಎ ಗುಡ್ ಡೇ ಅಂಡರ್ ಬಂಡೆ. ಡಿಪ್ರೆಷನ್ ಫುಲ್ಲು ತೂರಕ್ಕಿದಾಗ್ತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗುರು ಹುಷಾರು. ಹಾಯ್ ಗೈಸ್, 3ನೇ ಲಾಗಿಗೆ ಸ್ವಾಗತ. ಇವಾಗ ನಾವು ಹೋಗ್ತಾ ಇದೀವಿ. ಆಮೇಲೆ ರಿವೀಲ್ ಮಾಡ್ತೀವಿ ಯಾವ ಬೆಟ್ಟ ಅಂತ. ಇವಾಗ್ಲೇನೆ ಹೇಳಿದ್ರೆ ಮಜಾ ಇರಲ್ಲ ಲಾಗಲ್ಲಿ. ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಯಾವ ಬೆಟ್ಟ ಹೋಗ್ತಾ ಇದೀವಿ ಅಂತ. ಇದು ನಮ್ಮ ಥರ್ಡ್ ಲಾಗ್. ಇನ್ನೊಂದ್ಸಲ ಹೇಳೋ ಯಾವ ಲಾಗ್ ಅಂತ ಇದು? 3ನೇ ಲಾಗಿಗೆ ಸ್ವಾಗತ. ಅದೇ ಇದು. ಇವಾಗ ಒಂದ್ 3 ಜನ ಬರ್ತೀನಿ ಅಂದ್ರು. 3 ಜನ ಬರ್ತೀನಿ ಅಂದ್ರು, ಕಾಫಿ ಹಾಕ್ಸ್ಬಿಟ್ರು. ನಾವೇ ಹೋಗ್ತಾ ಇದೀವಿ. ಇವಾಗ ಅವ್ರನ್ನ 3 ಜನ ಪಿಕ್ ಮಾಡ್ತೀವಿ ಇವಾಗ ಹೋಗ್ಬಿಟ್ಟು. ಅವ್ರ ಯಾರನ್ನ ಅಂತ ನಿಮ್ಗೆ ಇವಾಗ್ಲೇ ರಿವೀಲ್ ಮಾಡ್ತೀವಿ ಹೋಗ್ಬಿಟ್ಟು. ಮೇರಿಯಾಗಿ ಬಂದಿದೀವಿ. ಅಲ್ಲಿ ಆಲ್ರೆಡಿ ಬಾಯ್ಸ್ ವೇಟ್ ಮಾಡ್ತಾ ಇದಾರೆ ಇಬ್ರು. ಈಗ ಹಾಕೊಂಡು ಹೋಗ್ತಾ ಇರೋದು ಒಂದು 10 ಗಂಟೆಗೆ ಬರೋ ಒಂದು ಟೂರ್ ಟ್ರಿಪ್ ಇದು. ಒನ್ ಡೇ ಔಟಿಂಗ್. ಒನ್ ಡೇ ಔಟಿಂಗ್ ಇದು. ಇವ್ನ್ ನೋಡಿದ್ರೆ ಬ್ಯಾಗಿಗೆಲ್ಲ ತಗೊಂಡ್ಬಂದವನೆ ಪ್ರಜೆ. ಒಂದ್ ಜೊತೆ ಬಟ್ಟೆ ಇಲ್ಲ. ಅಲ್ಲೇನು ಏನ್ ಮಾಡ್ತಾನೋ ಗೊತ್ತಿಲ್ಲ. ನೋ ಕಾಮೆಂಟ್ಸ್. ಇಲ್ಲ ಸರ್. ಇವ್ನ್ ನೋಡಿ ಬಿಸಿ ಶೆಡ್ಯೂಲ್. ಯಾವಾಗ್ಲೂ ಮನುಷ್ಯ ಆದ್ರೆ 4 ಗಂಟೆಗೆ ಮಾಡಿದ್ರು ಬಿಸಿ. ಬ್ಲಾಗ್ ಮಾಡ್ಬೇಡ ಅಂತ ಹೇಳಲಿ. ಅಲ್ಲಿಗೆ ಅರ್ಧಂಬರ್ಧ ಬಿಕ್ರಿಸಿ ಹೇಳ್ತಾನೆ ಅವನು. ನೋಡಪ್ಪ, ನನ್ ಬಗ್ಗೆನೆ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಏನೋ ತಳ್ಳ ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಈ ತರ ಎಲ್ಲ ಮಾತಾಡಿದ್ರೆ ಹೇಗೆ? ನೀನ್ ಹಾಗೆ ಮಾತಾಡ್ತಾ ಇದ್ಯಲ್ಲ. ಜಾಂಡೀಸ್ ಆಗಿದೆ. ಅವ್ನ್ ನೋಡಿದ್ರೆ ರಾತ್ರಿ 1 ಗಂಟೆಗೆಲ್ಲ ಫೋನ್ ಮಾಡಿ ಯಾವ ಬೆಟ್ಟಕ್ಕೆ ಹೋಗೋದು ಅಂತ ಕೇಳ್ತಾನೆ. ಕೆರ್ಗೋಡಿ. ನಿನ್ ಫೋನ್ ಎತ್ತಿಲ್ವಲ್ಲ ನೀನು? ಅದಕ್ಕೆ ಅಂತ 3 ಸಲ 4 ಸಲ ಮಾಡೋನೆ ಗುರು. ನನ್ಗೆ ಬೇಜಾರಾಗ್ಬಿಟ್ಟೆ ಎತ್ಬಿಟ್ಟೆ. ಇವಾಗ ನಾವು ಮತ್ತೊಬ್ಬ ಕ್ಯಾಂಡಿಡೇಟ್ಗೆ ವೇಟ್ ಮಾಡ್ತಾ ಇದೀವಿ. ಅವನಿನ್ನ ಇಲ್ಲಿ ಬಂದು ಕಾಯ್ತಾ ಇದೀನಿ ಅಂತ ನೋಡಿದ್ರೆ ಎಲ್ಲೋ ಕಾಣಿಸ್ತಾನೆ. 10 ಮಿನಿಟ್ಸ್ ವೇಟ್ ಮಾಡಿದ್ವಿ. ಇವಾಗ ಬರ್ತಾನೆ ಮಹಾಪ್ರಭು. ನೋಡ್ಕೊಳ್ಳಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವಂತನ ನೋಡಿ. ಅವ್ರು ಬಂದಿದ್ದಾರೆ. ನಾನು ಪ್ರಬೋದ್ ಅಂತ ನಾನು ಮೀಡಿಯಾದಲ್ಲಿ ಇದೆ. ಇವಾಗಿಲ್ಲ. ಯಾವ ಮೀಡಿಯಾ? ಆಲ್ ಮೀಡಿಯಾ. ನಮ್ಮ ಪಯಣ ತುಮಕೂರು ಕಡೆಗೆ. ಯಾವ ಬೆಟ್ಟ ಅಂತ ಆಮೇಲೆ ರಿವೀಲ್ ಮಾಡ್ತೀವಿ. ನೀನ್ ನನ್ ಮಕ್ಳು ಸವಾಸ ಮಾಡಿ ಸಂಡೆ ಮಲ್ಕೊಳಂಗಿಲ್ಲ, ಏನಿಲ್ಲ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದ್ ನಾನು. ತುಂಬಾ ಜನ ಕಾಯ್ತಾ ಇದೀರ ಯಾವ ಬೆಟ್ಟ ಅಂತ. ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ನಮ್ಮ ಅದೇನ್ ದೊಡ್ಡ ಬೆಟ್ಟ ಅಲ್ಲ. ಯಾವ್ದೋ ಒಂದ್ ಬೆಟ್ಟ ಹತ್ತಕ್ಕಂತೂ ಹೋಗ್ತಾ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಂದು ಹುಲಿ ಕೊಡ್ರಿ ಅಂತ ಕೇಳು. ಟೈಗರ್ ಬಿಸ್ಕೆಟ್. ಆತರ ಎಲ್ಲ ಎಷ್ಟೆಷ್ಟು ಇದಾಗ್ಬಿಟ್ಟೈತೆ ಗೊತ್ತಾ ಅಣ್ಣ? ಧನುಷ್ ಫಿಲಮ್ ಬೆಳಕು ಕೊಡ್ರಿ ಅನ್ನೋ ಒಂದು ಹೋಗಿ ಯಾವ್ದೊಂದು ಮಾರಿ ಲೇಟ್ ಅಂತ ಬೈಸ ಗಾಡಿ ಮಾರಿದ ಅದೇ ಅನ್ಸುತ್ತೆ ನೋಡು. ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾರೆ. ಅದಲ್ಲ, 180 ಆ ಗಾಡಿ ಎಲ್ಲ ಬಿಟ್ಟು ಅಟ್ಗೈತಲ್ಲ. ಅದಕ್ಕೆ ಕೊಡು. ಬಿದ್ದೆ ಸೊಟ್ಕಾಗ್ಬಿಟ್ಟೈತೆ ಅವ್ರ ಗಾಡಿ. ಯಾವಾಗ ಆಂಜನೇಯ ಸ್ವಾಮಿ ಭಗವಂತ. ಇವತ್ತಿನ ಶುಭ ದಿನ ಏನೆಂದರೆ
ಆದ್ರೂ ಮಚ್ಚ ನಾಲ್ಕೆ ಸುಮಾರು ಒಂದು 10 ಜನ ಪ್ಲಾನ್ ಮಾಡಿ ಬರೀ 8 ಜನ ಹಿಂಗ್ ಹೋಗ್ತಾ ಇದೀವಲ್ಲ. ನಾವು ಸ್ಕೂಲಲ್ಲಿ 3 ಜನ ಹೋಗ್ತಾ ಇದೀವಲ್ಲ ಇವತ್ತು. ಓ ಅದು ಹೇಳು, 3 ಜನ ಹೋಗ್ತಾ ಇದೀವಿ. ಅದರಲ್ಲಿ ಇಬ್ರು ತುಂಬಾ ಅದೃಷ್ಟಕಾರಿವಂತರು. ಮಚ್ಚ ನಾನು ಒಳ್ಳೆ ಹುಡುಗ ಅಂತ ವಿಡಿಯೋ ಹಾಕಿದೆ. ನನ್ನ ಮಗನ ಕೆಟ್ಟ ಹುಡುಗ ಮಾಡ್ಬೇಕು. ನನ್ನ ಮಗ ಅವ್ನು ಕೆಟ್ಟ ಹುಡುಗ ಅಂತ. ಯಾರು? ಶಶಿನ ನನ್ನ ಮಗ ಬತ್ತೀನಿ ಲಾಸ್ಟ್ ಹುಡುಗ ಕೈ ಎತ್ಬಿಡ ಕಣ. ಇದನ್ನ ಹಾಕ್ರಿ, ಅವ್ನ್ ಕೆಟ್ಟವನಾಗ್ತಾನೆ. ನೋಡಿ ಗೈಸ್, ನಮ್ಮ ವರ್ಷ ಬಂದಿಲ್ಲ ಅಂದ್ರೆ ಕಂಟೆಂಟೇ ಇಲ್ಲ ನಮ್ಗೆ. ಅದಕ್ಕೆ ಲಾಸ್ಟ್ ವಿಡಿಯೋ ಬರೀ 5 ಮಿನಿಟ್ಸ್ ಅಷ್ಟೇ ಎದ್ದಿದ್ದು. ಕಂಟೆಂಟ್ಗೆ ಕಿಲಾಡಿ ಇಷ್ಟ ಹರ್ಷ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಮಗ ತೋರ್ಸು ಯಾಕೋ. ಇವಾಗ ನೋಡೋ ಕ್ಯಾಂಡಿ ಬೆಳ್ಳಿ ಕಾಣಿಸ್ತಾನೆ. ಕಾರ್ ಹೆಸರು ಕೊಡೋದು. ಮತ್ತು RF ಇರುತ್ತೆ. RF ಅಂದ್ರೆ ರೆಫರ್ ಮಾಡ್ರಿ. ಬಾಯ್ ಬಾಯ್. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು. ಜಸ್ಟ್ ಇವಾಗ ಬಂದ್ವಿ, ನೋಡಿದ್ರೆ ನನ್ನ ಮಕ್ಕಳು ಆಲ್ರೆಡಿ ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದಾರೆ. ಎಲ್ಲಿ ಹೋಗೋದು, ಏನ್ ಮಾಡೋದು? ಸನ್ರೈಸ್ ನೋಡೋಣ ಅಂದ್ರೆ ಸನ್ಸೆಟ್ಟಿಗೆ ಕರ್ಕೊಂಡು ಹೋಗೋ ತರ ಇದ್ದಾರೆ ಬಾಯ್ಸ್. ಓ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗುರು. ಮಾರ್ನಿಂಗ್ ಆಗ್ಲೇ ಶುಭೋದಯ ಕಾಫಿ ಕುಡಿತಾ ಇದ್ದಾರೆ ಬಾಯ್ಸ್ ಎಲ್ಲ. ಅಣ್ಣ ಆಲ್ರೆಡಿ ಲಿರಿಕ್ಸಿಗೆ ಇದಾಗ್ತಾ ಇದ್ದಾರೆ. ಫಸ್ಟ್ ಬೆಂಚರ್ ಇಂದ ಲಾಸ್ಟ್ ಬೆಂಚರ್ ಬಂದಿರೋದು ನಾವು ಮೂವರು. ಫಸ್ಟ್ ಸಾಂಗ್ ಯಾವತ್ತಿದ್ರು ಕಾರಲ್ಲಿ ಹನುಮಾನ್ ಚಾಲಿಸಿದ್ರೇನೆ ಒಂಥರ ನೆಮ್ಮದಿ ನಮ್ಗೆಲ್ಲ. ಏನಿಲ್ಲ ಅಂದ್ರೂ ಲಿಟ್ರಲಿ 1 ಅವರ್ ವೇಟ್ ಮಾಡಿದೀವಿ. ಮಹಾನ್ ಭಾವ ಗಾಡಿಲಿ ಬರ್ತೀನಿ ಅಂತ ಬರ್ತಾ ಇದ್ದಾನೆ. ಇನ್ನ ಬರ್ತಾ ಇದ್ದಾನೆ. 5:15 ಫೋನ್ ಮಾಡಿ ಮೇಕ್ರಿ ಸರ್ಕಲ್ ಬಿಟ್ಟೆ ಅಂತ ಹೇಳ್ದ. 7 ಗಂಟೆ ಆಯ್ತು ನೋಡಿ, ಟೈಮ್ ನೋಡಿ 7 ಗಂಟೆ ಆಯ್ತು, ಇನ್ನೂ ಬರ್ತಾನೆ ಇದ್ದಾನೆ. ನಮ್ಗಂತೂ ವೇಟ್ ಮಾಡಿ ಸಾಕಾಯ್ತು. ತುಂಬಾ ಅಡ್ವೆಂಚರ್ ಆಗಿದೆ ಇದು. ಇಲ್ಲಿ ಬೆಟ್ಟ ಬಂದಿದೀವಿ, ಇಲ್ಲಿ ಹೇಗ್ ಹೋಗ್ಬೇಕಂತಾನೆ ರೂಟ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಜೋಡಿ ಬೆಟ್ಟ ಸ್ವಾಮಿ ದೇವಾಲಯ. ಜೋಡಿ ಎಲ್ಲ ಕಣೋದು ಕೋಡಿಲೇ. ಕೋಡಿನಾ? ಓಕೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲೋ ಬಂದಿದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ಫುಲ್ಲು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಗೈಸ್ ಕರ್ಕೊಂಡ್ ಬಂದಿದೀನಿ ನೋಡಿ ಅವ್ರನ್ನ. ಡಿಡ್ ಲೈಕ್ ದಿಸ್ ಯು ನೋ. ಇದು ಗಾಡಿ ಫುಲ್ ಅಡ್ವೆಂಚರ್. ಇಟ್ಸ್ ಅಡ್ವೆಂಚರಸ್ ರೋಡ್. ನೋಡ್ಬೋದು, ಈ ತರ ಎಲ್ಲ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಮರ ಇಲ್ಲಿ ಬೆಟ್ಟ ಹತ್ತದ ಹೇಗೆ ಅಂತ ಗೊತ್ತಿಲ್ಲ ನಮ್ಗೆ. ನೋಡೋಣ, ಹೊಸದಾಗ ಏನೋ ಟ್ರೈ ಮಾಡಕ್ ಬಂದಿದೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೂವಿ ಮಾಡ್ತಾವ್ರೇನು ನೋಡಿ, ಕಾರ್ ಫುಲ್ಲು ಕೆಸರು ಗಿಸ್ರೆಲ್ಲ ಆರಿಸಿ. ಗಾಯ್ಸ್ ನೋಡ್ಬೋದು, ಸಖತ್ತಾಗಿದೆ. ಗಾಯ್ಸ್ ಕಮಲ ಒಳ್ಳೆ ಪಿಂಕ್ ಕಲರ್. ಲೊಕೇಶನ್ ಸಖತ್ತಾಗಿದೆ. ನಾವು ಸಖತ್ ಅಡ್ವೆಂಚರ್ ಆಗಿದೆ. ಹೋಗು. ಎಫರ್ಟ್ಸ್ ಮ್ಯಾಟರ್ಸ್ ಬ್ರೋ. ಪ್ಲೇಸ್ ಅಂತೂ ಸಖತ್ತಾಗಿದೆ. ನಾವು ಈ ತರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಹೋಗ್ತಾ ಇದೀವಿ, ನೋಡ್ಬೋದು. ನಮ್ಮ ಬಾಯ್ಸ್ ಆಲ್ರೆಡಿ ಹೋಗ್ತಾ ಇದ್ದಾರೆ ಇಲ್ಲಿ ಮುಂದೆ. ಡಿಫ್ರೆಂಟ್ ಆಗಿದೆ ವೆದರ್ ಮಾತ್ರ. ಟೈಮ್ ಆಲ್ರೆಡಿ ಒಂದು 8 o'clock ಮೇಲಾಗಿದೆ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ವೆದರ್ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಣ್ಣ ಬಂದ ಈ ಪ್ಲೇಸಿಗೆ ನೀವು ಬರ್ಲೇಬೇಕು. ಓಕೆ, ತುಂಬಾ ಚೆನ್ನಾಗಿದೆ. ಪೂಜಾರಿಗೆ ಫೋನ್ ಮಾಡಿ ಕರ್ಸಿದೀನಿ ಆ ಕಡೆ ಬರ್ತಾರ. ಅವ್ರದ್ದು ಇವನೇ ಅವನಲ್ಲ ಪೂಜಾರಿಯಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ದೇವಸ್ಥಾನ ಇದೆ ಕಣೋ. ಸಖತ್ತಾಗಿದೆ ಟ್ರಕ್ಕಿಂಗ್ ಲೊಕೇಶನ್. ಯಾರಿಗೂ ಗೊತ್ತಿಲ್ಲ.
ಸೀತಾಫಲ ನೋಡಿ ಗಾಯ್ಸ್, ಸೀತಾಫಲ ಗಾಯ್ಸ್. ಇದು ನಿಜವಾಗ್ಲೂ ನಿಮ್ಗೆಲ್ಲ ಒಂದೊಂದು ನೆನ್ಸಿಗುತ್ತೆ ಬೇಗ ಬಂದ್ರೆ ಗಾಯ್ಸ್. ಇಲ್ಲೊಂದು ಗೀವ್ ಅವೇ ಇಟ್ಟಿರ್ತೀನಿ ನಿಮ್ಗೋಸ್ಕರ ನೋಡಿ. ಗೀವ್ ಅವೇ ಇಟ್ಟಿದ್ದಾರೆ ನಮ್ ಕೆರ್ಗೋಡಿ ಅವರು, ಬರ್ಬೋದು ಯಾರು ಬೇಕಾದ್ರು. ಭ್ರಮೆ. ನಿಜವಾಗ್ಲೂ ಒಂದೊಳ್ಳೆ ಸ್ವರ್ಗಕ್ಕೆ ಹೋಗ್ತೀರಾ. ಹುಷಾರಪ್ಪ, ಬೇರೆ ಎಲ್ಲಾರು ಹೋಗ್ಬಿಟ್ಟಾರು. ಗಾಯ್ಸ್ ನೋಡಿ, ಇಲ್ಲೂ ಒಂದಿದೆ ಮತ್ತೆ. ರಯನ್ ನೋಡಿ, ರಯನ್ ಇದೆ. ನೀವೆಲ್ಲ ಸೈಯದ್ ರಯಾನ್ ಅವ್ರು ಫಾರಿನ್ ಅವರು. ಯಾವ ಕಂಟ್ರಿ ನಿಮ್ದು? ನೈಜೀರಿಯಾನಾ, ಈಜಿಪ್ಟ, ಇಥಿಯೋಪಿಯಾನಾ? ಆಕ್ಚುಲಿ ಏನಂದ್ರೆ ನಾವು ಇಲ್ಲಿ ರೋಡ್ ಇದೆ, ಇಲ್ಲಿ ಜಾಯಿನ್ ಆಗ್ಬೇಕಿತ್ತು ಅನ್ಸುತ್ತೆ. ನಾವು ಬ್ಯಾಕ್ ರೋಡ್ ಇಂದ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲ್ ಹಿಡಿಯುತ್ತೆ. ಬಂದು ರೋಡ್ ಅಲ್ಲಿರೋದು ಹಿಂದೆ. ಅದೇ ತೋರಿಸ್ತಾ ಇದೀನಲ್ಲ. ಎಲ್ಲ ಬೆಟ್ಟ ಮುಂದೆ ಹತ್ತಿದ್ರೆ ಇದಕ್ ಮಾತ್ರ ಹಿಂದೆಯಿಂದ ಹತ್ತಿದ್ದೀವಿ. ಆಲ್ರೆಡಿ ಅಲ್ಲಿ ಯಾರೋ ಊಟ ಆಗ್ತಾ ಇದಾರೆ. ಹೋಗೋಣ. ಆಫ್ಟರ್ನೂನ್ ಲಂಚ್ ಸೈಟ್. ನಾನು ಹೇಳ್ದೆ ದಾಬಾಸ್ಪೇಟೆಲ್ಲ ಇಡ್ಲಿ ತಿನ್ಕೊಂಡ್ ಬರೋಣ ಅಂತ. ತಿಂದಿಲ್ವಾ? ಎಲ್ಲಿ ಕೊಚ್ಚಲ್ಲಿ ಬಿದ್ದಿದ್ದು? ಸಗಣಿ ಗಿಗಣಿ ತೊಳ್ಕೊಂಡ್ ಬಂದೇನೋ. ಅಲ್ಲಿ ಕಮಲ ಕೀಳಕ್ ಹೋಗಿದ್ವಲ್ಲ. ಬಂದಿದೀವಿ, ಬೆಟ್ಟ ಹತ್ತುತ್ತಾ ಇದೀವಿ. ಸಾಕ ಇಲ್ಲಿ ನೋಡ್ಬೋದು ಗಾಯ್ಸ್, ಒಂದು ದರ್ಗಾ ಇದೆ, ಆಮೇಲೆ ಕಲ್ಯಾಣಿ ಕೂಡ. ಎ ಗುಡ್ ಡೇ ಅಂಡರ್ ಬಂಡೆ. ಡಿಪ್ರೆಷನ್. ಪ್ರಮೋದ್ ಅವ್ರು ಸುಸ್ತಾಗಿದ್ದಾರೆ, ನೆಕ್ಸ್ಟ್ ಟೈಮ್ ಬರಲ್ಲ ಅಂತ ಹೇಳ್ತಾ ಇದಾರೆ. ಡಗ ಡಗನಾ? ಇಲ್ಲಾಂದ್ರೆ ನೀವು ಇನ್ನೊಂದು ಸ್ಪೆಲ್ ಕೇಳಿಸ್ತು ನನ್ಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಡಗ ಡಗನೇನಾ? ಓಕೆ, ಬಿಸಿಲು ಬಂತು ಗೈಸ್, ಹತ್ಲೇಬೇಕು ಇವಾಗ ಬೇಗ. ಗೈಸ್ ಕರೆಂಟ್ಲಿ ವಿ ಆರ್ ಇನ್ ಕರೆಂಟ್ ಲೊಕೇಶನ್. ಸ್ವಾಗತ. ನಾವು ಲಾಸ್ಟ್ ವೀಕು ಉತ್ರಿ ಬೆಟ್ಟ ಹೋಗಿದ್ವಿ. ಅಲ್ಲಿ ಇಷ್ಟೊಂದು ಅಡ್ವೆಂಚರಸ್ ಆಗಿರ್ಲಿಲ್ಲ, ಇದು ತುಂಬಾ ಅಡ್ವೆಂಚರಸ್ ಆಗಿದೆ. ನೋಡ್ಬೋದು ಜಂಗಲ್ ನೋಡಿ ಗಾಯ್ಸ್, ಇಲ್ಲೂ ಬಿಟ್ಟು ಏನ್ ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ಅನ್ಕೊಂಡ್ಬಿಟ್ಟವ್ರ. ಕಲ್ತೋರ್ಸ್ಬಿಟ್ರೆ ಇಲ್ಲಿ ಮನೆ ಬೆಳ್ಕೊಳಕ್ಕೆ ಬಂಡೆ. ಏನ್ ಗಾಯ್ಸ್ ಇದು? ಮೋಡ್ಲಗೆರೆ ಫುಲ್ಲು ತೂರಕ್ಕಿದಾಗ್ತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡ್ಬೋದು, ತುಂಬಾ ಹಳೆ ಟೆಂಪಲ್ ಇದೆ. ಜಸ್ಟ್ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ದಾರೆ ಟೆಂಪಲ್ ಅಲ್ಲಿ. ನಿಮಗೆ ಬೇಕಂದ್ರೆ ನಾನು ತೋರಿಸ್ತೀನಿ. ನೋಡ್ಬೋದು, ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ. ಹಿಂಗೆ ಬೆಟ್ಟ ಎಲ್ಲ ಹತ್ಬಿಟ್ಟು ಬರ್ತಾರೆ, ನೋಡಿದ್ರೆ ಎಲ್ಲ ಆ ಕಡೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿ ಹೋಗ್ತಾರೆ. ನೋಡ್ಬೋದು ದೇವಸ್ಥಾನ, ಜಸ್ಟ್ ಹೂವು ಇಟ್ಟು ಪೂಜೆ ಮಾಡಿದ್ದಾರೆ. ಡೈಲಿ ಪೂಜೆ ಮಾಡಲ್ಲ. ಈ ಥರ ಎಷ್ಟು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ. ನೋಡ್ಬೋದು ಬಾಯ್ಸ್ ಎಲ್ಲ ಆಲ್ರೆಡಿ ಗೈಸ್, ಇವ್ರ ಹೆಸರು ಬಜರಂಗ ಅಂತ. ಹಾಯ್. ನನಗಿದ್ರ ಒಂಥರ ಸಂತೋಷ. ಬೆಟ್ಟನ ಇದು. ಗೈಸ್ ನೋಡಿ, ತುಂಬಾ ಅಡ್ವೆಂಚರ್ಸ್ ಆಗಿದೆ, ಸಖತ್ತಾಗಿದೆ ಬೆಟ್ಟ ಮಾತ್ರ. ಲಿಟ್ರಲಿ ಗುರು ಹುಷಾರು. ಲಿಟ್ರಲಿ ಸಖತ್ತಾಗಿದೆ ಗಾಯ್ಸ್. ನೋಡ್ಬೋದು, ಗುಡ್ಡ ರಿಸ್ಕಿ ಆಗೇ ಇದೆ. ನಮ್ ಬೇಸ್ ಕ್ಯಾಂಪ್ ಅವ್ರು ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗಾಯ್ಸ್, ನಮ್ ಕೆರ್ಗೋಡಿ ಅವರೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಅನ್ವಿಲೇಬಲ್.
ಅನ್ಬಿಲೀವೇಬಲ್ ಅದು ಅನ್ಬಿಲೀವೇಬಲ್ ಕೊಡ್ರಿ. ಅಲ್ಲೆಲ್ಲ ಶೂ ಹಾಕೊಂಡು ಹೋಗಕ್ಕಾಗುತ್ತಾ? ಅದೇ NH4. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟು. 8×24 ಅಮ್ಮನೇ ನಮ್ಮ ಕಾರಲ್ಲಿ ನಿಂತಿದೆ ನೋಡ್ಬೋದು. ರಿಸ್ಕಿ, ತುಂಬಾ ರಿಸ್ಕಿ ಆಗಿದೆ. ನಮ್ಮ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಅವರು ರೆಡಿ ಆಗ್ತಾ ಇದ್ದಾರೆ. ನೋಡ್ಬೋದು, ಸಖತ್ತಾಗಿದೆ. ನಾವ್ ಈ ತರ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಈ ಬೆಟ್ಟ ಈ ತರ ಇರುತ್ತೆ ಅಂತ. ನಾನೆಲ್ಲೋ ಶಾರ್ಟ್ ಟ್ರಕ್ ಅನ್ಕೊಂಡಿದ್ದೆ ಅಷ್ಟೇ. ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಮ್ ಬಾಯ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದಾರೆ. ಎಕ್ಸ್ಪೀರಿಯನ್ಸ್ ನೋಡ್ಬೋದು, ಲೇಟ್ರಲ್ಲಿ ಸಾಕತ್ತಾಗಿದೆ. ನಿಜ್ಗಲ್ ಬೆಟ್ಟ ತುಮಕೂರ್ ಹತ್ರ ಇದೆ, ನೋಡ್ಕೊಳ್ಳಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.